ಸಂಕೇಶ್ವರದ ಶ್ರೀ ಮಹಾಲಕ್ಷ್ಮೀ ದೇವಿಯ 2027ರ ಯಾತ್ರಾ ಕಮಿಟಿಯ ಅಧ್ಯಕ್ಷ ಸ್ಥಾನಕ್ಕೆ ಸಂಬಂಧಿಸಿದಂತೆ ಚರ್ಚೆಗಳು ಜೋರಾಗಿದ್ದರೂ ಅಂತಿಮ ನಿರ್ಧಾರವನ್ನು ಎಲ್ಲ ಸಮಾಜದ ಬಾಂಧವರು ಒಟ್ಟಾಗಿ ತೆಗೆದುಕೊಳ್ಳಲಿದ್ದಾರೆ ಎಂದು ಬಸನಗೌಡ ಪಾಟೀಲ್ ಮತ್ತು ಸುನೀಲ್ ಪರ್ವತರಾವ್ ಇವರು ಸ್ಪಷ್ಟಪಡಿಸಿದ್ದಾರೆ. ಇಂದು ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಬಸನಗೌಡ ಪಾಟೀಲರು, ಕಳೆದ ಕೆಲವು ದಿನಗಳಿಂದ ಅಧ್ಯಕ್ಷ ಸ್ಥಾನಕ್ಕೆ ಸಂಬಂಧಿಸಿದಂತೆ ವಿವಿಧ ಊಹಾಪೋಹಗಳು ಕೇಳಿಬರುತ್ತಿದ್ದರೂ ಅಂತಿಮವಾಗಿ ಎಲ್ಲ ಸಮಾಜದ ಜನರು ಒಟ್ಟಾಗಿ ತೆಗೆದುಕೊಳ್ಳುವ ನಿರ್ಧಾರವನ್ನು ನಾವು ಗೌರವಿಸುತ್ತೇವೆ ಮತ್ತು ಅದಕ್ಕೆ ಬದ್ಧರಾಗಿದ್ದೇವೆ ಎಂದು ತಿಳಿಸಿದ್ದಾರೆ. ಜೊತೆಗೆ ಯಾವುದೇ ವದಂತಿಗಳಿಗೆ ಜನರು ನಂಬಿಕೆ ಇಡಬಾರದೆಂದು ಮನವಿ ಮಾಡಿದ್ದಾರೆ. ಎಲ್ಲ ಸಮಾಜದ ಜನರು ತೆಗೆದುಕೊಳ್ಳುವ ನಿರ್ಧಾರವೇ ಅಂತಿಮ, ನಾವು ಅದಕ್ಕೆ ಸಂಪೂರ್ಣ ಬದ್ಧ ಎಂದು ಹೇಳಿದ್ದಾರೆ. ಗ್ರಾಮ ದೇವತೆ ಶಂಕರಲಿಂಗ ಹಾಗೂ ಮಹಾಲಕ್ಷ್ಮಿ ಆರಾಧ್ಯ ದೇವತೆ ದುರ್ದುಂಡೇಶ್ವರ ಪಾದಗಳಲ್ಲಿ ಶ್ರೀ ಸಾಷ್ಟಾಂಗ ನಮಸ್ಕರಿಸುತ್ತಾ, ಪತ್ರಿಕಾ ಮಿತ್ರರಿಗೆ ನಮಸ್ಕರಿಸುತ್ತಾ, ಈ ಪತ್ರಿಕಾ ಪರಿಷತ್ ಕರೆದಿದ್ದ ಕಾರಣ ಅಂದ್ರೆ ಪ್ರತಿ 11 ವರ್ಷಕ್ಕೊಮ್ಮೆ ಜರುಗುವ ಶ್ರೀ ಮಹಾಲಕ್ಷ್ಮಿ ಯಾತ್ರೆಯು ಬರುವ 2027ರಂದು ಜರುಗಲಿದೆ. ಅದಕ್ಕಾಗಿ ಕಳೆದ ಕೆಲವೊಂದು ದಿನಗಳಿಂದ ನಮ್ಮ ಸಂಕೇಶ್ವರ ನಗರದಲ್ಲಿ ಕೆಲವೊಂದು ಊಹಾಪೋಹಗಳು ಎದ್ದಿದ್ದವು. ಆ ಊಹಾಪೋಹಗಳು ಎಲ್ಲ ಸುಳ್ಳಿದೆ. ಏನೋ ಒಂದು ಸಣ್ಣ ಪುಟ್ಟ ಮನಸ್ತಾಪ ಇದ್ರೂ ಎಲ್ಲರೂ, ಎಲ್ಲ ಸಮಾಜದ ಮುಖಂಡರು, ಎಲ್ಲ ಸಮಾಜದ ಯುವಕ ಮಿತ್ರರು ತಮ್ಮ ಮನಸ್ಸಿನೊಳಗೆ ಏನೇ ಇದ್ರೂ ಅದನ್ನೆಲ್ಲ ಮನಸ್ಸಿನಾಗಿಂದ ತೆಗೆದು ಹಾಕಿ ಎಲ್ಲರೂ ಸೇರಿಕೊಂಡು 2027ಕ್ಕೆ ಬರುವ ಶ್ರೀ ಮಹಾಲಕ್ಷ್ಮಿ ಯಾತ್ರೆಯನ್ನು ಅತಿ ವಿಜೃಂಭಣೆಯಿಂದ ಆಚರಿಸುವುದನ್ನು ನಿರ್ಧರಿಸಲಾಗಿದೆ. ಅದಕ್ಕೆ ಸಂಕೇಶ್ವರ ನಗರದ ರಹವಾಸಿಗಳಿಗೆ, ಎಲ್ಲ ಸಮಾಜದ ನಾಗರಿಕರಿಗೆ ನಂದು ವಿನಂತಿ ಏನಂದ್ರೆ, ಯಾರೂ ಏನೂ ಊಹಾಪೋಹಗಳಿಗೆ ಕಿವಿ ಕೊಡಬೇಡ್ರಿ. ನಾಳೆ 24ನೇ ತಾರೀಕು ಎಲ್ಲರೂ ಮೀಟಿಂಗ್ ಹಾಜರಾಗಿ ಮಹಾಲಕ್ಷ್ಮಿ ಯಾತ್ರೆ ಯಶಸ್ವಿಯಾಗಿ ಜರುಗಲು ಸಹಕರಿಸಲಿ ಎಂದು ಕೇಳಿಕೊಳ್ತೇನೆ. ಇದೇ ವೇಳೆಯಲ್ಲಿ ಮಾತನಾಡಿದ ಸುನೀಲ್ ಪರ್ವತರಾವ್ ಇವರು, ಅಪ್ಪಾಸಾಹೇಬ್ ಶಿರ್ಕೋಳಿಯವರು ಸಮಾಜದ ಹಿರಿಯರು, ಅವರ ಮಾರ್ಗದರ್ಶನದಲ್ಲಿ ನಾವು ಯಾವುದೇ ಜವಾಬ್ದಾರಿಯನ್ನು ನಿರ್ವಹಿಸಲು ಸಿದ್ಧರಾಗಿದ್ದೇವೆ ಎಂದರು. ನನಗೆ ಅಧ್ಯಕ್ಷ ಸ್ಥಾನ ಬೇಕು ಎಂದು ನಾನು ಹೇಳಿಲ್ಲ. ಕೆಲವು ತಪ್ಪು ಕಲ್ಪನೆಗಳಿಂದ ಈ ವಿವಾದ ಉಂಟಾಗಿದೆ ಎಂದು ಹೇಳಿದರು. ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗೈತಿ. ನಾವು ಅಪ್ಪ ಸಾಬನ್ನ ತೆಗೀರಿ, ನಮ್ಮನ್ನು ಮಾಡ್ರತ್ತ ನಾವು ಎಲ್ಲೂ ಹೇಳಿಲ್ಲ. ಅಪ್ಪ ಸಾಬನ್ನ ನೇತೃತ್ವಗಳಾದ್ರೆ ಅವ್ರು ಹಿರಿಯರದಾರ, ಅವ್ರ ಅನುಭವ ನಾವು ತೊಗೊಂಡು ನಮಗೇನು ಜವಾಬ್ದಾರಿ ಕೊಡ್ತೀರಿ ಆ ಪ್ರಕಾರ ನಾವು ಮಾಡ್ತೇವೆ ಅಂತ ನಾವು ಹೇಳಿದೆವು. ಅವ್ರನ್ನ ತೆಗಿಯೋದು ನಾವು ಎಲ್ಲೂ ಹೇಳಿಲ್ಲ. ಇದನ್ನು ನಾವು ಗೌಡ್ರ ಮನ್ಯಾಗ ಹೋಗಿ ಹೇಳಿ ಬಂದೆವು ಅವ್ರಿಗೆ. ಪತ್ರಿಕಾಗೋಷ್ಠಿಯಲ್ಲಿ ಶಿವಾನಂದ್ ಮುಡ್ಶಿ, ರೋಹನ್ ನೇಸ್ರಿ, ಗಜಾನನ್ ಕೊಳ್ಳಿ, ಹಾರೂನ್ ಮುಲ್ಲಾ, ಗಂಗಾರಾಮ್ ಬೂಸುಗೋಳ್, ಪ್ರಮೋದ್ ಹೊಸ್ಮನಿ, ಡಾಕ್ಟರ್ ಮಂದಾರ್ ಹಾವಳ್, ಸುಭಾಷ್ ಕಾಸರ್ಕರ್, ವಿಜಯ್ ಜರಳಿ, ಪ್ರದೀಪ್ ಮಾನ್ಗಾವಿ, ಅಪ್ಪಾಸಾಹೇಬ್ ಪಚಂಡಿ, ಕುಮಾರ್ ಬಸ್ತವಾಡಿ, ಚಿದಾನಂದ್ ಕರ್ದನವರ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು.